ಈಶ್ವರ್ ಖಂಡ್ರೆಯವರ 62ನೇ ವರ್ಷದ ಹುಟ್ಟುಹಬ್ಬದ ನಿಮಿತ್ತ ವಿಎನ್ ಅಪ್ಪೆ ಫೌಂಡೇಶನ್ ವತಿಯಿಂದ ಹೆಲ್ಮೆಟ್ ವಿತರಣೆ. ಜಿಲ್ಲಾ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ಹಾಗೂ ವಿಎನ್ ಅಪ್ಪೆ ಫೌಂಡೇಶನ್ ಅಧ್ಯಕ್ಷರಾದ ವಿನೋದ್ ಅಪ್ಪೆ ಅವರ ನೇತೃತ್ವದಲ್ಲಿ ಬೀದರ್ ಜಿಲ್ಲಾ ಉಸ್ತುವಾರಿ ಸಚಿವರಾದ ಈಶ್ವರ್ ಖಂಡ್ರೆಯವರ 62ನೇ ವರ್ಷದ ಹುಟ್ಟುಹಬ್ಬವನ್ನು ನಗರದ ಅಂಬೇಡ್ಕರ್ ವೃತ್ತದ ಹತ್ತಿರ ಕೇಕ್ ಕತ್ತರಿಸಿ ಹೆಲ್ಮೆಟ್ ವಿತರಣೆ ಮಾಡುವ ಮೂಲಕ ಅರ್ಥಪೂರ್ಣವಾಗಿ ಆಚರಿಸಲಾಯಿತು. ಸಚಿವರ ಹುಟ್ಟುಹಬ್ಬದ ನಿಮಿತ್ತ ಒಟ್ಟು 251 ವಾಹನ ಚಾಲಕರಿಗೆ ಹೆಲ್ಮೆಟ್ ವಿತರಣೆ ಮಾಡಲಾಯಿತು. ಈ ಕಾರ್ಯಕ್ರಮಕ್ಕೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಪ್ರದೀಪ್ ಗುಂಟಿ ಸಾಂಕೇತಿಕವಾಗಿ 2-3 ಜನರಿಗೆ ಹೆಲ್ಮೆಟ್ ವಿತರಣೆ ಮಾಡಿ ಹೆಲ್ಮೆಟ್ ವಿತರಣೆಗೆ ಚಾಲನೆ ನೀಡಿದರು. ಜೊತೆಗೆ ಅಂಬೇಡ್ಕರ್ ವೃತ್ತದ ಬಳಿ ಅನ್ನದಾಸೋಹ ಮಾಡಲಾಯಿತು. ಬೀದರ್ ಜಿಲ್ಲೆಯ ಧೀಮಂತ ನಾಯಕರು ಈಶ್ವರ್ ಖಂಡ್ರೆ ಬಹಳಷ್ಟು ಜನರಿಗೆ ಮಾದರಿಯಾಗಿದ್ದಾರೆ. ಬೀದರ್ ಜಿಲ್ಲೆಯನ್ನ ಕರ್ನಾಟಕದಲ್ಲಿ ರೆಪ್ರೆಸೆಂಟ್ ಮಾಡುತ್ತಿದ್ದಾರೆ. ನಾಯಕರಾದ ಈಶ್ವರ್ ಖಂಡ್ರೆ ಅವರ ಹುಟ್ಟುಹಬ್ಬ ಅರ್ಥಪೂರ್ಣವಾಗಿ ಆಚರಿಸಲೆಂದು ಹೆಲ್ಮೆಟ್ ವಿತರಣೆ ಮಾಡಲಾಗಿದೆ. ಎಷ್ಟೋ ಜನ ಹೆಲ್ಮೆಟ್ ಇಲ್ಲದೆ ಸಾವನ್ನಪ್ಪಿರುವ ಘಟನೆ ನೋಡಿದ್ದೇವೆ. ಹೀಗಾಗಿ ಎಲ್ಲರೂ ಕಡ್ಡಾಯವಾಗಿ ಹೆಲ್ಮೆಟ್ ಬಳಸಬೇಕು ಎನ್ನುವ ಬಗ್ಗೆ ಜಾಗೃತಿ ಮೂಡಿಸಲು ಜೊತೆಗೆ 10 ಜನರಿಗೆ ಅನುಕೂಲವಾಗುವ ದಿಸೆಯಲ್ಲಿ ಈ ರೀತಿಯಲ್ಲಿ ಹುಟ್ಟುಹಬ್ಬ ಆಚರಣೆ ಮಾಡಲಾಗುತ್ತಿದೆ ಎಂದರು. ವಿಎನ್ ಅಂದರೆ ವೈಜನಾಥ್ ನಿರ್ಮಲ ಅಪ್ಪೆ. ನಮ್ಮ ತಂದೆ ತಾಯಿಯ ಹೆಸರಿನಲ್ಲಿ ಫೌಂಡೇಶನ್ ಸ್ಥಾಪಿಸಿ ನಮ್ಮ ದುಡಿಮೆ ಆದಾಯದ ಒಂದಷ್ಟು ಭಾಗವನ್ನು ಸಮಾಜಮುಖಿ ಕೆಲಸಕ್ಕೆ ಮೀಸಲಿಡುತ್ತೇವೆ. ಯಾರದ್ದೇ ಸ್ಪಾನ್ಸರ್ಶಿಪ್ ಇಲ್ಲದೆ ಧನಸಹಾಯವಿಲ್ಲದೆ ವಿಎನ್ ಅಪ್ಪೆ ಫೌಂಡೇಶನ್ ವತಿಯಿಂದ ಸುಮಾರು ಸಮಾಜಮುಖಿ ಕೆಲಸ ಮಾಡಿದ್ದೆ. ईश्वर खंड्रे जी का 62वां जन्मदिन के अवसर पर हम तमाम यहाँ पे उनके कार्यकर्ता यहाँ पे जमा हुए हैं. जीवन में वो ऐसे ही आगे बढ़े. तमाम हमारे जो है डिस्ट्रिक्ट का ये कार्यक्रम जो आदेश किया है, मैं तमाम लोग ಅವರಿಗೆ ನಾವು ತುಂಬಾ ಹೃದಯದಿಂದ ಧನ್ಯವಾದ ಹೇಳ್ತೀನಿ. ಅದೇ ರೀತಿ ನಮ್ಮ ಕಾಂಗ್ರೆಸ್ನ ಎಲ್ಲಾ ನಾಯಕರಿಗೂ ಈಶ್ವರ್ ಖಂಡ್ರೆ ಅವರಿಗೆ ಪಟಾಕಿ ರೆಡಿ ಮಾಡ್ಕೋರಿ. ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು. ಥ್ಯಾಂಕ್ ಯು. ಎಲ್ಲರಿಗೂ ಧನ್ಯವಾದಗಳು. ಕೈ ತರಬೇಡ್ರಿ ಬೈಕ್ ಸವಾರರು ಎಲ್ಲರೂ ಕೂಡ ವಿತೌಟ್ ಹೆಲ್ಮೆಟ್ ಬೈಕ್ ಚಲಾಯಿಸಕ್ಕೆ ಹೋಗಬೇಡಿ. ಹೆಲ್ಮೆಟ್ ನಿಮ್ಮ ಸುರಕ್ಷಿತಕ್ಕಾಗಿ ನಾವು ಹೇಳ್ತಾ ಇದ್ದೇವೆ. ನೀವು ನಿಮ್ಮ ಪ್ರಾಣವನ್ನು ಉಳಿಸ್ಕೊಳ್ಳಿ, ಅಲ್ಲದೆ ನಿಮ್ಮ ಕುಟುಂಬವನ್ನು ಕೂಡ ನೀವು ಉಳಿಸ್ಕೊಳ್ಳಿ. ಒಬ್ಬರ ಜೀವನ ಹೋದ್ರೂ ಸಹ ಕುಟುಂಬ ಎಲ್ಲ ಛಿದ್ರ ಆಗ್ತದೆ. ಸೊ ದಯವಿಟ್ಟು ಹೆಲ್ಮೆಟ್ ಕಡ್ಡಾಯವಾಗಿ ಬಳಸಿ. ನಾವು ಮತ್ತಷ್ಟು ಟ್ರಾಫಿಕ್ ರೂಲ್ಸನ್ನು ಮತ್ತಷ್ಟು ಕಠಿಣವಾಗಿ ನಾವು ಜಾರಿಗೊಳಿಸ್ತೇವೆ. ಥ್ಯಾಂಕ್ ಯು. BC ಎಲ್ಲರಿಗೆ ನಮಸ್ಕಾರ. ಇಂದು ನಮ್ಮ ಬೀದರ್ ಜಿಲ್ಲೆಯ ಧೀಮಂತ ನಾಯಕರು, ಬೀದರ್ ಜಿಲ್ಲಾ ಉಸ್ತುವಾರಿ ಸಚಿವರಾದ ಸನ್ಮಾನ್ಯ ಈಶ್ವರ್ ಬಿ ಖಂಡ್ರೆ ಸಾಹೇಬ್ರ 62ನೇ ಜನ್ಮ ನಿಮಿತ್ತವಾಗಿ ನಾವು ಬೀದರ್ನಲ್ಲಿ ವಿಎನ್ ಅಪ್ಪೆ ಫೌಂಡೇಶನ್ ವತಿಯಿಂದ ಇವತ್ತು 251 ಹೆಲ್ಮೆಟ್ ವಿತರಣೆ ಮಾಡ್ತಾ ಇದ್ದೀವಿ.
ಈ ದಿನ ನೋಡಬಹುದು ಇವತ್ತು ಹೆಲ್ಮೆಟ್ ಉತ್ಸಾಹ ಎಷ್ಟು ಜನ ಇದ್ದಾರೆ. ಇವತ್ತು ನಾವು 251 ಹೆಲ್ಮೆಟ್ ಕೊಡಬೇಕಂತಂದ್ರೆ ಇವತ್ತು ಸಾವಿರಾರು ಜನ ಇವತ್ತು ಹೆಲ್ಮೆಟ್ಗೋಸ್ಕರ ಬಂದಿದ್ದಾರೆ. ಈ ರೀತಿ ನೋಡಿದರೆ ಎಲ್ಲರಿಗೂ ಜೀವದ ಭಯ ಕಾಣ್ತಾ ಇದೆ ಅಂತ ಅನಿಸ್ತಾ ಇದೆ. ಯಾಕಂದರೆ ಇವತ್ತು ನೋಡ್ತಾ ಇದ್ದೀವಿ, ಒಂದು ಸಣ್ಣ ಸಣ್ಣ ಆಕ್ಸಿಡೆಂಟ್ ಆದರೂ ಕೂಡ ಇವತ್ತು ಒಂದು ಜೀವ ಕಳ್ಕೊಂಡು ಹೋಗ್ತಾ ಇದೆ. ಆ ಜೀವ ಹೋದ ನಂತರ ಆ ಪರಿವಾರದ ಮೇಲೆ ಯಾವ ರೀತಿ ಭಾರ ಬೀಳ್ತಾ ಇದೆ ಅಂತೇಳಿ ದಯಮಾಡಿ ನಮ್ಮ ಬೀದರ್ನ ನಾಗರಿಕರಿಗೆ ನನ್ನ ವತಿಯಿಂದ, ವೈಯಕ್ತಿಕ ವತಿಯಿಂದ ಇವತ್ತು ನಾ ಒಂದು ಕಳಕಳಿ ವಿನಂತಿ ಏನು ಮಾಡ್ತೀನಿ ಅಂದರೆ, ದಯಮಾಡಿ ತಾವೆಲ್ಲರೂ ಹೆಲ್ಮೆಟ್ ಉಪಯೋಗಿಸಿ ತಮ್ಮ ಜೀವಗಳನ್ನು, ಪ್ರಾಣಗಳನ್ನು ಉಳಿಸಿಕೊಳ್ಳಿ. ಯಾಕಂದರೆ ಇದು ಒಂದು ನಾ ಮಾಡಿದಂಥ ಒಂದು ಸಣ್ಣ ಸೇವೆ ಇದೆ, ಇದೇನು ದೊಡ್ಡ ಸೇವೆ ಇಲ್ಲ. ನಾನು ಒಂದು ವಿಚಾರ ಮಾಡಿದೆ ಏನು ಮಾಡಬೇಕಂತೇಳಿ. ನಮ್ಮ ಸಾಹೇಬರು ಹೇಳಿದ್ರು ಬಹಿರಂಗವಾಗಿ ಪತ್ರಿಕೆ ಮುಖಾಂತರ ಸಾರ್ವಜನಿಕವಾಗಿ ತಾವು ಯಾರು ಈಗ ಈ ಸಲ ನಾನು ಬರ್ತಡೇ ಮಾಡ್ಕೊಳ್ಳಲ್ಲ, ಈ ರೀತಿ ಮಾಡೋದು ಬೇಡ ಅಂತಂತೇಳಿ ನಮ್ಮ ಸಾಹೇಬರು ಈ ಸಲ ಬೀದರ್ಗೆ ಬರಲಿಲ್ಲ. ಅಂದರೂ ನಮ್ಮ ಸಾಹೇಬರು ಅರ್ಥಪೂರ್ಣವಾಗಿ ನಮ್ಮ ಸಾಹೇಬರ ಬರ್ತಡೇವನ್ನು ಆಚರಣೆ ಮಾಡಬೇಕಂತಂದರೆ ನಾವು ವಿಚಾರ ಮಾಡಿದೆವು, ಹೆಲ್ಮೆಟ್ ಕೊಟ್ಟರೆ ಇವತ್ತೊಂದು ಅರ್ಥಪೂರ್ಣವಾಗಿ ನಮ್ಮ ಸಾಹೇಬರ ಜನ್ಮದಿನವನ್ನು ಆಚರಿಸಿದಾಗ ಆಗ್ತದಂತೇಳಿ ನಮ್ಮ ಫೌಂಡೇಶನ್ ವತಿಯಿಂದ ಈ ದಿವಸ ನಾವು ಮಾಡಿದ್ದೀವಿ. ನಮ್ಮ VN ಅಪ್ಪೆ ಫೌಂಡೇಶನ್ ಇವತ್ತು ವೈಜನಾಥ್ ನಿರ್ಮಲಾ ಅಪ್ಪೆ ನಮ್ಮ ತಾಯಿ ತಂದೆಯ ಹೆಸರ ಮೇಲೆ ಫೌಂಡೇಶನ್ ತೆರೆದಿದ್ದೀನಿ. ಇವತ್ತು ಕೋವಿಡಲ್ಲಿ ಭಾಳಷ್ಟು ಕೆಲಸ ಮಾಡಿದ್ದೀವಿ, ಭಾಳಷ್ಟು ಮನೆಗಳಿಗೆ ಇವತ್ತು ರೇಷನ್ ಕಿಟ್ ಕೊಟ್ಟಿದ್ದೀನಿ. ಫೌಂಡೇಶನ್ ವತಿಯಿಂದ ನಿರಂತರವಾಗಿ ನಮ್ಮ ಫೌಂಡೇಶನ್ನಿಂದ ಕೆಲಸ ಮಾಡ್ತಿದ್ದೀವಿ. ತಮ್ಮ ಸಹಕಾರ ಹಿಂದೆ ಕೂಡ ಇವತ್ತು ಪತ್ರಿಕೆ ಹಾಗೂ ಮಾಧ್ಯಮದವರು ಭಾಳಷ್ಟು ಸಹಕಾರ ನೀಡಿದ್ದಾರೆ. ಮುಂದೆ ಕೂಡ ತಮ್ಮ ಸಹಕಾರ ಅಗತ್ಯವಿರುತ್ತೆ ಅಂತೇಳಿ ನಾನು ಇವತ್ತು ನಿಮ್ಮಲ್ಲಿ ವಿನಂತಿಸ್ತಿದ್ದೇನೆ. ನಾನು ವಿನೋದ್ ಕುಮಾರ್ ಅಪ್ಪೆ, ಜಿಲ್ಲಾ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ, ಬೀದರ್. ಕಿಟ್ ವಿತರಣೆ, ರಕ್ತದಾನ ಶಿಬಿರ ಆಯೋಜನೆ, ಅನ್ನದಾಸೋಹ ಹೀಗೆ ನಿರಂತರವಾಗಿ ಹಲವಾರು ಕಾರ್ಯಕ್ರಮ ಆಯೋಜಿಸಲಾಗಿದೆ ಎಂದು ಹೇಳಿದರು. ಈ ಕಾರ್ಯಕ್ರಮದಲ್ಲಿ ಕಾಂಗ್ರೆಸ್ ಹಿರಿಯ ಮುಖಂಡರಾದ ಮುನ್ನಾನ್ ಸೇಠ್, CMC ಅಧ್ಯಕ್ಷರಾದ ಗೌಸುದ್ದೀನ್, ಅನಿಲ್ ಕುಮಾರ್ ಬೆಲ್ದಾಳೆ, ಉಮೇಶ್ ಸೊರಳ್ಳಿಕರ್, ಯೂಸುಫ್ ಪಹಲ್ವಾನ್, ರಿಯಾಜ್ ಹನುಮಂತ್ ಮಲ್ಕಾಪುರೆ, ಸೂರ್ಯಕಾಂತ್ ಸಾಧುರೆ, ವಿಷ್ಣುವರ್ಧನ್ ವಾಲ್ದೊಡ್ಡಿ, ಚಂದ್ರಕಾಂತ್ ನಿರಾಟೆ, ಪವನ್ ಮಿಟಾರೆ, ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರಾದ ಶಿವರಾಜ್ ಹಾಸನ್ಕರ್, ಗೌತಮ್ ಮತ್ತಂಗಿಕರ್ ಸೇರಿದಂತೆ ಮುಂತಾದವರು ಉಪಸ್ಥಿತರಿದ್ದರು. ರೋಹನ್ ಮನೋಹರ್, C9 ಕನ್ನಡ, ಬೀದರ್.